ಇದು ನನ್ನ ಚಿತ್ರ ಜೀವನದ ಪ್ರಥಮ ಹಿಟ್ ಸಿನಿಮಾ. 15 ವರ್ಷ ಕ್ಯಾರಿಯರಲ್ಲಿ ಇವತ್ತೊಂದು ಹಿಟ್ ಸಿನಿಮಾ ನೋಡ್ತಾ ಇದ್ದೀನಿ. ಜೊತೆಯಲ್ಲಿ ಹಾಡುಗಳು ತುಂಬ ಜನಗಳು ಮೆಚ್ಕೊಂಡಿದ್ದಾರೆ. ಎಲ್ಲ ಹಾಡುಗಳು ಮೊನ್ನೆ ಒಂದು ಮೇಮ್ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲೆಲ್ಲ, ಈ ಸಿನಿಮಾಗೆ ವೀರ್ ಸಮರ್ಥ ಅವ್ರಿಗೆ ರಾಜ್ಯ ಪ್ರಶಸ್ತಿ ಸಿಗ್ಲೇಬೇಕು ಅಂತ. ಬಟ್ ಗೊತ್ತಿಲ್ಲ ಸಿಗುತ್ತೋ ಇಲ್ವೋ, ಅದು ಬೇರೆ ಪ್ರಶ್ನೆ. ಬಟ್ ನಾನು ಹಿಂದೆ ಎಕ್ಸ್ಪೆಕ್ಟ್ ಮಾಡಿದ್ದೆ, ಕಾರಂಜಿಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ, ದೇವರೇಜ್ ಚಿತ್ರ ಸಂಗೀತ ನಿರ್ದೇಶನಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಯಾಕಂದ್ರೆ ಇಟ್ಸ್ ಔಟ್ ಆಫ್ ದ ಬಾಕ್ಸ್ ಅನ್ನೋ ಮ್ಯೂಸಿಕ್ ಇತ್ತು. ಕಾರಂಜಿ ಆಗಲಿ ದ್ಯಾವರಿ ಆಗಲಿ ಇವತ್ತು ತುಂಬಾ ಜನ ವಿಶ್ ಮಾಡ್ತಾರೆ. ಈ ಆಲ್ಬಮ್ ಕೂಡ ನನಗೆ ಹಾಗೆ ಅನ್ಸಿತ್ತು. ಕಾರಣ ಏನಂದ್ರೆ ನಾನ್ ನೋಡಿದಾಗೆ ಕನ್ನಡ ಚಿತ್ರರಂಗದಲ್ಲಿ ಇಷ್ಟೊಂದು ವೆರೈಟಿ ಸಿನಿಮಾ ಅಂತೂ ಖಂಡಿತ ಬಂದಿಲ್ಲ. 50 years ಅಲ್ಲಿ ಬಂದಿಲ್ಲ. ಕಾರಣ ಹೇಳ್ತೀನಿ ಅಂತಂದ್ರೆ, ಒಂದ್ ಮೆಲೋಡಿ ಇದೆ, ಒಂದ್ ಫುಡ್ ಟ್ಯಾಪಿಂಗ್ ಮೆಲೋಡಿ ಇದೆ, ಸಿನಿಮ್ಯಾಟಿಕ್, ಆಂತರ ಒಂದು ತತ್ವ ಪದ ಇದೆ, ಒಂದ್ ದಾಸರ ಪದ ಇದೆ, ಪುರಂದರ ದಾಸರ ಪದ, ಆಂತರ ಸೂಫಿ ಇದೆ, ಆ ನಂತರ ಗಜಲ್, ಕನ್ನಡ ಶೈಲಿ ಭಾವಗೀತೆ ಅನ್ಬೋದು, ಗಜಲ್ ಇದೆ, ಆತರ ರಾಜಸ್ಥಾನಿ ಫೋಕ್ ಕೂಡ ಯೂಸ್ ಮಾಡಿದೀವಿ. ನೆಸೆಸಿಟಿ ಇರಲಿಲ್ಲ. ಬಟ್ ಸಿನಿಮಾಗೆ ಏನಂದ್ರೆ ಆ ವಿಜುವಲ್ ಆಗಿ ಟ್ರೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನೀವು ರಾಜಸ್ಥಾನ್ ಎಪಿಸೋಡ್ ಯಾರು ಆಲ್ಮೋಸ್ಟ್ ನೋಡಿರ್ತೀರ. ರಾಜಸ್ಥಾನ್ ಎಪಿಸೋಡ್ ಬಂದಾಗೆ ನೀವು ಪಕ್ಕ ಒಂದು ರಾಜಸ್ಥಾನಿ ಸಿನಿಮಾ ನೋಡಿದಾಗ ಫೀಲ್ ಕೊಡುತ್ತೆ. ಅಂದ್ರೆ ಇಷ್ಟೊಂದು ಪ್ರಕಾರಗಳು ಖಂಡಿತವಾಗಿ ಕನ್ನಡ ಸಿನಿಮಾದಂತೂ ನಾನಂತೂ ಪರ್ಸನಲ್ ಆಗಿ ನೋಡಿಲ್ಲ, ನನ್ನ ಗಮನಕ್ಕೆ ಬಂದ. ರ್ಯಾಪ್ ಕೂಡ ಇದೆ, ರ್ಯಾಪ್ ಯೂಸ್ ಮಾಡಿದ್ವಿ. ಅಂದ್ರೆ ಇಷ್ಟೊಂದು ಪ್ರಕಾರಗಳ ಒಂದು ಆಲ್ಬಮ್ ಅಲ್ಲಿ ತುಂಬಾ ರೇರ್ ಆಗಿರುತ್ತೆ, ಅವಕಾಶ ರೇರ್ ಆಗಿ ಸಿಗುತ್ತೆ. ಅದಕ್ಕೆ ಸಿಕ್ಕಿದ್ದು ಸುನಿ ಸರ್ ಕಾನ್ಸೆಪ್ಟ್ ಅಷ್ಟು ಚೆನ್ನಾಗಿತ್ತು. ಅದ್ರ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಿನಿಮಾ ಮ್ಯೂಸಿಕ್ ಮಾಡುವಾಗ ನಾನು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಅಪ್ರಿಸಿಯೇಷನ್ ಸಿಗುತ್ತೆ, ಇಷ್ಟು ಚೆನ್ನಾಗುತ್ತೆ ಖಂಡಿತವಾಗಿ ಅನ್ಕೊಂಡಿರಲಿಲ್ಲ. ಕಾರಣ ಏನಂದ್ರೆ ಒಂದ್ ಸಿನಿಮಾ ಶುರುವಾಗುವಾಗ ಹೆದರಿಕೆ ಡೆಫಿನೆಟ್ಲಿ ಎಲ್ಲ ಟೆಕ್ನಿಷಿಯನ್ ಗಳಿಗೆ ಹೆದರಿಕೆ ಇರುತ್ತೆ. ನನ್ಗೋದು ಇತ್ತು. ಒಂದು ಸಕ್ಸಸ್ಫುಲ್ ಡೈರೆಕ್ಟರ್ ಸುನಿ ಅಂತವ್ರು ಅವ್ರ ಸಿನಿಮಾ ನಾನು ಸಂಗೀತ ನಿರ್ದೇಶನ ಮಾಡುವಾಗ ಎಷ್ಟು ಮಟ್ಟಕ್ಕೆ ಇದು ಹಾಡುಗಳು ರೀಚ್ ಆಗುತ್ತೆ, ಎಷ್ಟು ಮಟ್ಟಕ್ಕೆ ಚೆನ್ನಾಗಿ ಮಾಡಕ್ ಸಾಧ್ಯ, ನ್ಯಾಯ ಸಲ್ಲಿಸಕ್ ಸಾಧ್ಯ ಅನ್ನೋದೊಂದು ಅನುಮಾನ, ಆತಂಕ ಮನಸ್ಸಲ್ಲಿತ್ತು. ಬಟ್ ಇವತ್ತು ತುಂಬಾ ಖುಷಿ ಆಗ್ತದೆ. ಎಲ್ಲ ಕಡೆಯಿಂದ ನನಗೆ ಇಷ್ಟೊಂದು ಮೆಸೇಜ್ಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಲಿ ಫೇಸ್ಬುಕ್ ಅಲ್ಲಿ ನಾನು 15 ವರ್ಷ ಕ್ಯಾರಿಯರ್ ಯಾವತ್ತೂ ನಾನು ರಿಸೀವ್ ಮಾಡಿಲ್ಲ. ಡೈಲಿ 10-15 ಜನಗಳು ಮೆಸೇಜ್ ಮಾಡ್ತಾರೆ, ಸರ್ ವಂಡರ್ಫುಲ್ ಆಲ್ಬಮ್, ನೀನ್ ಯಾರನೇ ಸಾಂಗ್ ಅಂತೂ ಅದ್ಭುತ, ಎಲ್ಲ ಮಾತನ್ನು ಅದ್ಭುತ, ಗುನುಗುನುಗೋ ಅದ್ಭುತ. ಅಂದ್ರೆ ಪ್ರತಿಯೊಂದು ರೀಲ್ಸ್ ಕೂಡ ಅಷ್ಟೇ ಇದೆ, ಸಾಂಗ್ಸ್ ಕೂಡ ಸಿಂಗರ್ಗಳು ಹಾಡಿ ಹಾಡಿ ನನಗೆ ಟ್ಯಾಗ್ ಮಾಡ್ತಾ ಇರ್ತಾರೆ, ಸರ್ ನಾನು ಟ್ರೈ ಮಾಡಿದ್ದೀನಿ ನೋಡಿ ಅಂತ. ಹಾಗಾಗಿ ಇದೊಂದು ನನ್ನ ಲೈಫಲ್ಲಿ ತುಂಬಾ ಸಂತೋಷದ ಕ್ಷಣ ಇವತ್ತ. ಒಂದು ಸರಳ ಪ್ರೇಮ ಕಥೆ ನನಗೆ ವಿರಳವಾದ ಒಂದು ಯಶಸ್ಸು ಕೊಟ್ಟಿದೆ, ಸರಳ ಪ್ರೇಮ ಕಥೆ. ಅದಕ್ಕಾಗಿ ಸುನಿ ಸರ್ಗೆ ಮತ್ತೆ ನಮ್ದು ಮೈಸೂರು ರಮೇಶ್ ಸರ್ ನಿರ್ಮಾಪಕರಿಗೆ ತುಂಬಾ ಧನ್ಯವಾದಗಳು. ಹಾಗೆ ನಮ್ ಇಡೀ ತಂಡ, ನಮ್ ಎಡಿಟರ್ ಆದಿ ಅಂತೂ ನನಗೆ ತುಂಬಾ ಸಪೋರ್ಟ್ ಆಗಿದ್ದು. ನಾನು ಡೈರೆಕ್ಟರ್ ಜೊತೆ ಎಷ್ಟು ಡಿಸ್ಕಸ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಆದಿ ಜೊತೆ ಮಾಡಿದ್ದೀನಿ. ಏನಂದ್ರೆ ಔಟ್ಪುಟ್ ಬರೋದಲ್ಲಿದೆ, ರೀಲ್ಗಳು ಬರೋದಲ್ಲಿದೆ, ಟ್ರೇಲರ್ ಬರೋದಲ್ಲಿದೆ, ಟೀಸರ್ ಬರೋದಲ್ಲಿದೆ. ಸುನಿ ಸರ್ ಒಂದ್ಸರಿ ಇನ್ಫಾರ್ಮ್ ಮಾಡಕ್ ಹೋಗ್ಬಿಟ್ರೆ ಆದಿಗೆ, ನಾ ಆದಿ ಜೊತೆನೆ ಕಾಂಟ್ಯಾಕ್ಟ್ ಮಾಡಿ ಕೆಲಸ ಮಾಡ್ತಿದ್ವಿ. ಅಂದ್ರೆ ಇಡೀ ತಂಡ ನಮ್ದು ಟೆಕ್ನಿಷಿಯನ್ಸ್ ಗಳು ಕೂಡ ತುಂಬಾ ಅದ್ಭುತ ವರ್ಕ್ ಮಾಡಿದ್ದಾರೆ ಈ ಸಿನಿಮಾಗೆ. ಮತ್ತೆ ನಮ್ಮ ಮಾಧ್ಯಮ ಬಂಧುಗಳೇ ಅನ್ಬೋದು, ನನಗೆ ಫಸ್ಟ್ ಸಿನಿಮಾದಿಂದ ಶಿವಮಣಿಯಿಂದ ಹಿಡ್ಕೊಂಡು ಇಲ್ಲಿವರೆಗೆ ಮಾಧ್ಯಮ ಮಿತ್ರರು ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ವೀರ್ ಸಮರ್ಥ ತುಂಬಾ ವರ್ಜನಲ್ ಕಂಪೋಸರ್ ಇದ್ದಾರೆ, ಅವ್ರ ಹತ್ರ ತುಂಬಾ ಪೊಟೆನ್ಶಿಯಲ್ ಇದೆ ಅಂತ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅದ್ರೊಳಗೆ ಸ್ಪೆಷಲ್ ಆಗಿ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು. ಈ ಪಯಣ ಹೀಗೆ ಮುಂದುವರಿಲಿ. ಇನ್ನೂ 50 ದಿವಸದ ಒಂದು ಶೀಲ್ಡ್ ತಗೊಳ್ಳಿ ಬರ್ಬೇಕಂತ ಆಸೆ ಇದೆ, ಅದು ಆಗುತ್ತೆ ಅನ್ಕೊಂಡಿದ್ದೀನಿ. ಕಾರಣ ಏನಂದ್ರೆ ನಿನ್ನೆ ಆಲ್ಮೋಸ್ಟ್ 8ರಿಂದ 10 ಶೋ ಹೌಸ್ಫುಲ್ ಇತ್ತು ಬೆಂಗಳೂರಲ್ಲಿ, ಮೈಸೂರಲ್ಲಿ ಹೌಸ್ಫುಲ್ ಇತ್ತು. ಹಾಗಾಗಿ ಆ ಆಸೆಗೆ ಒಂದು ರೆಕ್ಕೆ ಬಂದೆ. 50 ದಿವಸ ಕಂಪ್ಲೀಟ್ ಆಗುತ್ತೆ, ತಾವೆಲ್ಲರೂ ಅದಕ್ಕೆ ಭಾಗಿಯಾಗಬೇಕು. ಇದೇ ಸ್ಟೇಜ್ ಅಲ್ಲಿ ಮಾತಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು. ಸರ್ ಫಸ್ಟ್ ಸುನಿ ಸರ್ ನನ್ನ ಮನೆ ಬಂದಾಗ, ಸ್ಟುಡಿಯೋ ಬಂದಾಗ, ಸರ್ ಒಂದು ಸಿನಿಮಾ ಮಾಡ್ತಿದ್ದೆ ನಾನು ಯಾವುದೋ ಒಂದು ಸಿನಿಮಾ ಇರುತ್ತೆ, ಒಂದು 4-5 ಹಾಡು ಇರ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಅವ್ರು ಬಂದು ನನಗೆ ಹೇಳಿದ್ರು, ಸರ್ ಇದೊಂದು ಮ್ಯೂಸಿಕಲ್ ಸಿನಿಮಾ ಮಾಡ್ತಿದ್ದೆ ಅಂದ್ರೆ. ಮ್ಯೂಸಿಕಲ್ ಅಂದ್ರೆ ನನಗೆ ಆಶ್ಚರ್ಯ ಆಯ್ತು. ಮತ್ತೆ ನಾನು ಕಾರಂಜಿ ಆದ ನಂತರ ಕಾರಂಜಿ ತುಂಬಾ ತುಂಬಾ ಹೋಗಿದ್ರು, ನಾನು ಸಿಕ್ಕಾಗೆಲ್ಲ ಹೋಗ್ತಿದ್ರು. ಅದ್ಭುತ ಆಲ್ಬಮ್ಸ್ ಅವ್ರು. ಕಾರಂಜಿ ದ್ಯಾವರದಂತೂ ನಾನು ಹುಚ್ಚು. ಅನಂತರ ಕೊಂಚ ರೇಷ್ಮೆ ಕೊಂಚ ಹುಣ್ಣಿಮೆ ಹೆಚ್ಚು ಕಡೆ 1 ವರ್ಷ ಡೈಲಿ ರಾತ್ರಿಯಲ್ಲಿ ಇಯರ್ಫೋನ್ಸ್ ಹಾಕೊಂಡು ಕೇಳಿ ಆದ್ರೆ ಮಲಗ್ತಿದ್ದೆ ಅವಾಗ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೊಂದು ನನ್ನ ಸಂಗೀತವನ್ನು ಮೆಚ್ಕೊಂಡಿದ್ರು ಅವರು. ಆವಾಗ ನನಗೆ ಏನ್ ಅನಿಸ್ತದೆ, ಮ್ಯೂಸಿಕಲ್ ಸಿನಿಮಾ ಅಂದಾಗ ನಂದೇನಿದೆ ತಾಕತ್ ತೋರಿಸ್ಬೇಕು ಅನ್ನೋದು ಒಂದಿತ್ತು ಹುಚ್ಚು ನನಗೆ ಇವತ್ತು ಇದೆ. ಒಂದು ಪ್ಯೂರ್ ಕ್ಲಾಸಿಕಲ್ ಇಂಡಿಯನ್ ಶಾಸ್ತ್ರೀಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮೇಲೆ ಒಂದು ಪ್ಯೂರ್ ಕ್ಲಾಸಿಕಲ್ ಪಿಕ್ಚರ್ ಮ್ಯೂಸಿಕ್ ಮಾಡಬೇಕು ಅಂತ, ಖಯಾಲ್ ಗಾಯಕಿ ಇಟ್ಕೊಂಡು ಮಾಡ್ಬೇಕಂತ ನಮ್ದಿದೆ. ನನ್ನ ಹತ್ರ ಟುಮ್ರಿ ಆಗ್ಲಿ, ಠಪ್ ಆಗ್ಲಿ, ಈ ತರ ಎಲ್ಲ ಗಾಯಕಿ
ಪ್ರಕಾರಗಳು ಇಟ್ಕೊಂಡು ಮಾಡ್ಬೇಕಂತ ಆಸೆ ಇದೆ. ಆದ್ರೆ ಇಲ್ಲಿ ಬಂದಾಗ ಸಿನಿಮ್ಯಾಟಿಕ್ ಆಗಿ ಏನ್ ಮಾಡ್ಬೋದು ಈ ಸಿನಿಮಾದಲ್ಲಿ, ಅವಾಗ ಬಂದಾಗ ಅವ್ರು ಒಂದು ಬಿಡ್ತಾ ಹೋದ್ರು, ಇದೊಂದು ಸಿಚುವೇಶನ್ ಇದೆ ಸರ್, ಇದೊಂದು ಸಿಚುವೇಶನ್ ಇದೆ ಅಂದ್ರೆ ಒಂದ್ ಮೆಲಡಿ ಒಂದು ಸಿಚುವೇಶನ್ ನಾನು ಹೇಳಿದೆ, ಒಂದು ಮೆಲಡಿ ಸಾಂಗ್ ಇದೆ, ಹೀರೋಯಿನ್ ಸಿಂಗರ್ ಆಗ್ತಾಳೆ, ಅವಳು ಈ ಸಾಂಗ್ ಎಸ್ಟಾಬ್ಲಿಷ್ ಆಗ್ತಾಳೆ ಅಂದಾಗ ನಾನು ಅಂದೆ ಸರ್ ಇನ್ನೊಂದು ಮಾಮೂಲಿ ಸಾಂಗ್ ಮಾಡಕ್ಕಿಂತಲೂ ಸ್ಪೆಷಲ್ ಆಗಿ ಏನಾದ್ರು ಮಾಡೋಣ. ಏನಂದ್ರೆ ಅವಾಗ ನಾನೇ ಒಂದು ಕಂಪೋಸಿಷನ್ ಅವ್ರು ಬರೋಕ್ಕಿಂತ ಮುಂಚೆ ಒಂದು ಟ್ಯೂನ್ ಮಾಡ್ಬಿಟ್ಟಿದೆ, ಎಲ್ಲ ಮಾತನ್ನು ಒಂದೇ ಬಾರಿ ಆಡಲೇ ಈಗ. ಆ ಕಂಪೋಸಿಷನ್ ಮಾಡ್ತಾ ಹೋಗ್ತಾರೆ, ತಾನ ನಾರೇ ದಾರೆ ನಾರೇ ದಾರ ನಾನ ಅಷ್ಟೇ ತಿಳ್ಕೊಂಡೆ ಸರ್. ಚೆನ್ನಾಗಿದೆ ಸರ್, ಸೂಫಿ ಇದೆ. ಒಂದ್ ಸಿಂಗರ್ಗೆ ಇಮಿಡಿಯೇಟ್ ಸ್ಟಾರ್ ಆಗ್ಬೇಕಂದ್ರೆ ಒಂದ್ ಬೇರೆ ಪ್ರಕಾರದ ಒಂದು ಹಾಡು ಇದ್ದಾಗ ಮಾತ್ರ ಒಂದ್ ಜನಗಳಿಗೆ ರೀಚ್ ಆಗುತ್ತೆ. ನಾವ್ ಯಾವ್ದೋ ಮೆಲೋಡಿ ಮಾಡಿ ಸಿಂಗರ್ ಸ್ಟಾರ್ ಆಗ್ತದೆ ಅಂದ್ರೆ ಅದು ಅರ್ಥ ಇರಲ್ಲ ಅಂತಂದ್ರೆ ಇಲ್ಲ ಡೆಫಿನೆಟ್ ಸರ್ ಕರೆಕ್ಟ್ ಇದೆ ಅಂತ ಹೇಳಿದ್ರು. ಆವಾಗ ಇದು ಮಾಡಿ ಅಂದ್ರೆ ಈ ತರಗಳು ಬಂದಾಗ ಒಂದ್ ಅಜ್ಜಿ ಸಾಂಗ್ ಇದೆ ಅಂದಾಗ ಸರ್ ಅಲ್ಲೊಂದು ಭಾವಗೀತೆ ಮಾಡ್ಬೇಕಂತ ಹೇಳಿದ್ರು ಸರ್, ಭಾವಗೀತೆ ಪ್ರಕಾರ ತಗೊಂಡ್ ಬಂದಿದ್ರು. ಅಲ್ಲಿ ಒಂದು ಗಜಲ್ ಮಾಡೋಣ ಅಂತ ನನ್ನ ಕನಸನ್ನು ಕೊಂದೆ ಅದು ಸಾಂಗ್ ಮಾಡಿದ್ರು. ಅಂದ್ರೆ ಸಿಚುವೇಶನ್ ತಕ್ಕ ಮಾಡಿ ಸರ್. ಹಾ ಸರ್, ಅದು ಏನಾಯ್ತಂದ್ರೆ ಹೀರೋ ವಿನಯ್ ರಾಜ್ಕುಮಾರ್ ಅವರು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ, ಅವ್ರಿಗೆ ನಂತರ ಗೊತ್ತಿರುತ್ತೆ ಸಿನಿಮಾದಲ್ಲಿ ಅದು ಏನೋ ಬೇರೆ ಮಾಡ್ಬೇಕಂತ ಅವ್ರ ಕ್ಯಾರೆಕ್ಟರ್. ಅವಾಗ ಏನ ಇನ್ಸ್ಟ್ರೂಮೆಂಟ್ ಇಲ್ದೇನೆ ಬರೀ ಬಾಯಿಂದೆ ಪರ್ಕ್ಯೂಷನ್ಸ್ ಅಂದ್ರೆ ವಸ್ತುಗಳು. ನಾವು ಸರ್ ಒಂದು ಶೂಟ್ ಮಾಡಿದ್ರೆ ಮಿಸ್ ಮಾಡ್ಬಿಟ್ಟಿದ್ದಾರೆ. ಮುಂಬೈನಲ್ಲಿ ನಾವು ಸ್ವಿಚ್ ಬೋರ್ಡ್ ಅಲ್ಲಿ ರಿದಮ್ ತೆಗ್ದಿದ್ವಿ ಸರ್, ಮಿಸ್ ಆಗಿದೆ, ಅದೊಂದು ವಿಡಿಯೋದಲ್ಲಿ ನೀವು ಶೂಟ್ ಮಾಡಿಲ್ಲ. ಸ್ವಿಚ್ ಕೂಡ ಅಲ್ಲಿ ಟೆಕ್ನಿಷಿಯನ್ ಒಬ್ಬರು ದೊಡ್ಡ ರಿದಮ್ ಪ್ಲೇಯರ್, ಅವರಿಗೆ ಸರ್ ಸ್ವಿಚ್ ಈ ಸ್ಟುಡಿಯೋದಲ್ಲಿ ಏನಿದೆ ಎಲ್ಲ ಬಳಸ್ಕೊಳ್ಳಿ ಅಂತ ಹೇಳಿದ್ರೆ ಕಾರ್ಪೆಟ್ ಹೊಡೆದ್ಬಿಟ್ಟು ಅದು ಸೌಂಡ್ ಕ್ರಿಯೇಟ್ ಮಾಡಿ ಅಂತ ಹೇಳಿ ಆ ತರ ಮಾಡಿ ನಾವು ಬಹಳಷ್ಟು ಮಾಡಿದೀವಿ ಬಾಂಬೆಲ್ಲ. ಅಂದ್ರೆ ಪರ್ಮಿಷನ್ ಅದ್ರಲ್ಲಿ ಇನ್ಸ್ಟ್ರೂಮೆಂಟ್ ಇಲ್ಲ, ಬರೀ ಪರ್ಮಿಷನ್ ಅಂದ್ರೆ ನ್ಯಾಚುರಲ್ ಅಂತ ಅನ್ಬೋದು. ತಬ್ಲ ಮೇಲೆ ಬಡ್ದು ಇದು ಮಾಡೋದು, ಸೋಫಾ ಮೇಲೆ ಬಡ್ದು ಮಾಡೋದು, ಸ್ವಿಚ್ ಮೇಲೆ ಪ್ಲೇ ಮಾಡಿದ್ದು ಅಂತ ತಟ್ಟೆಗಳು ಆ ತರ ಮಾಡಿದ್ದು, ರಿಯಲ್ ಆಗಿ ಹಾಗೆ ಮಾಡಿದ್ದು. ಅಂದ್ರೆ ಈ ಸಿನಿಮಾ ಆ ತರ ಪ್ರಕಾರಗಳು ಯೂಸ್ ಮಾಡಿ ಸರ್, ತುಂಬಾ ವೆರೈಟಿಗಳು ಮಾಡಿದೆ. ಅಂದ್ರೆ ಸಿಚುವೇಶನ್ ಇತ್ತು ಸಿನಿಮಾದಲ್ಲಿ, ಅವಕಾಶ ಇತ್ತು, ಸೀನ್ಸ್ ಇತ್ತು, ಸ್ಕ್ರೀನ್ ಪ್ಲೇ ಹಾಗೆ ಇತ್ತು, ಹಾಗೆ ಒಂದು ಅವಕಾಶ ಸಿಕ್ತು. ಮತ್ತೆ ಈ ಅವಕಾಶಗಳು ಸಿಗೋದು ತುಂಬಾ ಅಪರೂಪ. ಅದು ತುಂಬಾ ಧನ್ಯವಾದ ಸರ್. ರೆಸ್ಪಾನ್ಸ್ ಹಾ ಬರ್ತದೆ, ತುಂಬಾ ಕಾಲ್ಗಳು ಬರ್ತದೆ. ಬಟ್ ಫೈನಲ್ ಆಗ್ಬೇಕಾಗಿ ನಿಮ್ಗೆ ಗೊತ್ತಲ್ಲ ಟೈಮ್. ಒಂದ್ ಸಿನಿಮಾ ಹಿಟ್ ಆದ ನಂತರ ಇಮಿಡಿಯೇಟ್ ಆಗಿ ಯಾವ ಸಿನಿಮಾಗಳು 2 ತಿಂಗಳು 3 ತಿಂಗಳಲ್ಲಿ ಆಗಲ್ಲ ಸರ್, ಮಿನಿಮಮ್ 6 ತಿಂಗಳು. ನಾನು ರವಿ ಬಸೂರು ನನ್ನ ತುಂಬಾ ಕ್ಲೋಸ್ ಫ್ರೆಂಡ್. ನಾವು ಜೊತೆ ನನಗಷ್ಟು ವರ್ಕ್ ಮಾಡಿದಷ್ಟು ಅರ್ಜುನ್ಗೆ ನನಗೆ ವರ್ಕ್ ಮಾಡಿದೆ ಆಸ್ ಎ ಅರೇಂಜರ್ ರವಿ ಬಸೂರು. ಅವ್ರಿಗೆ ಕೂಡ ಏನಾಯ್ತು ರವಿ KGF ಆದ ನಂತರ ಕೇಳಿದಾಗ ಇನ್ನ ಇಲ್ಲ ಇವರು ಅಂತ ಅವ್ರಿಗೆ ಕೂಡ ಬಂದಿದ್ದು 6 ತಿಂಗಳ ನಂತರ. ಬಟ್ ಈ ರಿಸಲ್ಟ್ ಬರಕ್ಕೆ ಸ್ವಲ್ಪ ಟೈಮ್ ತಗೊಂಡು ಸರ್ ಡೆಫಿನೆಟ್. ಬಟ್ ಎನ್ಕ್ವೈರಿ ಅಂತ ತುಂಬಾ ಇದೆ, ಅಷ್ಟು ಎನ್ಕ್ವೈರಿ ವಿಶಸ್ ಕೂಡ ಇಂಡಸ್ಟ್ರಿ ತುಂಬಾ ಜನ ವಿಶಸ್ ದೊಡ್ಡ ಡೈರೆಕ್ಟರ್ಗಳೆಲ್ಲ ಸ್ಟೇಟಸ್ ನನ್ನ ಸಾಂಗ್ ಸ್ಟೇಟಸ್ ಹಾಕೊಂಡು ನನಗೆ ಟ್ಯಾಗ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಫಸ್ಟ್ ಡೇನೆ. ಹಾಗಾಗಿ ಆ ಉತ್ಸಾಹ ತುಂಬಾ ಇದೆ. ಡೆಫಿನೆಟ್ಲಿ ಬರುತ್ತೆ, ಒಳ್ಳೆ ಪ್ರಾಜೆಕ್ಟ್ ಬರುತ್ತೆ ಅಂತ ಆಸೆ ಇದೆ ಸರ್.